ಏನು ಮಾಡ್ತಿದ್ಯಾ ಚಿನಿಮಾ? ಮಟನ್ ಗ್ರೇವಿ. ಮತ್ತೆ ಇಲ್ಲೇನೋ ಇದು ಮಾಡಿ ಇಟ್ಕೊಂಡಿದ್ಯಾ? ಸೊ ಇಲ್ಲಿ ಮಟನ್ ಇದೆ. ಆ್ಯಕ್ಚುಲಾಗಿ ನಾನು ಮುಂಚೆ ಹೇಳಿದ್ದೀನೋ ಇಲ್ಲೋ ಗೊತ್ತಿಲ್ಲ ನಿಮಗೆ, ದರ್ಶನ್ ತುಂಬ ಒಳ್ಳೆ ಕುಕ್ಕು. ಅವ್ರು ತುಂಬ ಚೆನ್ನಾಗಿ ನಾನ್ ವೆಜ್ ಅಡುಗೆ ಮಾಡ್ತಾರೆ. ವೆಜ್ಜಲ್ಲಿ ಆ್ಯಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಅವರಿಗೆ, ವೆಜ್ ಅಡುಗೆಗಳನ್ನ ಮಾಡಲಿಕ್ಕೆ. ಬಟ್ ನಾನ್ ವೆಜ್ ಅಂತ ಅಂದರೆ ಅವರೇ ತುಂಬ ಚೆನ್ನಾಗಿ ಮಾಡೋದು. ಸಿನಿಮಾ ನಂಗೆ ಯಾವಾಗ ಮಟನ್ ಸಾರು ತಿನ್ನಬೇಕು ಅಂತ ಅನಿಸುತ್ತೆ. ಯಾರಪ್ಪ ಮಾಡೋದು ನಮ್ಮ ಮನೇಲಿ? ಯಾರು ಮಾಡ್ತಾರೆ ಮಟನ್ ಸಾರು? ಯಾರು ಮಾಡ್ತಾರೆ? ನಂಗೆ ಮಾಡಕ್ ಬರಲ್ವಾ ಅಥವಾ ನಿಂಗಿಂತ ಚೆನ್ನಾಗಿ ಮಾಡಕ್ ಬರಲ್ವಾ? ಸೊ ನಮ್ಮನೇಲಿ ಎಲ್ಲ ವೆಜ್ ಸ್ಪೆಷಾಲಿಟೀಸು ನಾನು ಮಾಡೋದು, ಎಲ್ಲ ನಾನ್ ವೆಜ್ ಸ್ಪೆಷಾಲಿಟೀಸು ದರ್ಶನ್ ಅವ್ರು ಮಾಡೋದು. ವಿಂಡೋ ಓಪನ್ ಮಾಡ್ಕೊ. ಸೊ ಇವಾಗ ಅವರು ಹೊಸದಾಗಿ ಒಂದು ಕಂಡಿಡ್ಕೊಂಡಿದ್ದಾರೆ. ಎಲ್ಲ ಗ್ರೇವಿಗಳಿಗೂ ಸ್ವಲ್ಪ ಈ ಸಬ್ಸಿಗೆ ಸೊಪ್ಪು ಹಾಕ್ತಾರೆ. ಸೊ ತುಂಬ ಚೆನ್ನಾಗಿ ಬರುತ್ತೆ ಅದು ಅಂತ ಹೇಳಿ. ಅಲ್ಲ ಸಿನಿಮಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ. ಸೊ ಇವಾಗ ಮಟನನ್ನು ಅರಿಶಿನ ಈರುಳ್ಳಿ ಅಂತ ಹೇಳ್ತಾರಲ್ಲ ಅದನ್ನು ಹಾಕೋತಾ ಇದ್ದಾರೆ. ನಿಜವಾಗ್ಲೂ ನನಗೆ ಇವರು ಫಸ್ಟ್ ಟೈಮ್ ಮಟನ್ ಸಾರು ಮಾಡಿ ಆದ್ಮೇಲೆ ತಿಂದಾಗಿದ್ಮೇಲಿಂದ ನಾನು ಮಾಡೋಕ್ಕೆ ಮನಸ್ಸೇ ಬರ್ತಿಲ್ಲ ನನಗೆ. ಪ್ರತಿ ಸಲನೂ ಅವ್ರನ್ನೇ ಕೇಳ್ತೀನಿ ಮಾಡಿ ಅಂತ. ಇವತ್ತು ಬಯಸ್ಕೊಂಡು ಮಾಡಿಸ್ಕೊಡ್ತಾ ಇರೋದನ್ನು, ಬೇಕೇ ಬೇಕು ನನಗೆ ಮಾಡಿ ಅಂತ ಹೇಳಿ. ಬಟ್ ಒಂದು ಏನಂದರೆ, ಈ ದರ್ಶನ್ ಅಡುಗೆ ಮಾಡೋಕ್ಕೆ ಬಂದರೆ ನೋಡ್ಬೋದು ಕೌಂಟರ್ ಟಾಪು ಫುಲ್ ಈ ಕಾರ್ನರಿಂದ ಹಿಡಿದು ಆ ಕಾರ್ನರ್ ಹೊರಗಡೆನೂ ತುಂಬಿಸ್ಬಿಡ್ತಾರೆ ಎಲ್ಲನೂ. ಬಟ್ ಇಟ್ಸ್ ಓಕೆ, ಮಾಡಿಕೊಡ್ತಾರಲ್ಲ ಅದಕ್ಕಿಂತ ಖುಷಿ ಇನ್ನೇನು. ಸೊ ನಾನಿವತ್ತು ರೆಸಿಪಿನ ನೋಡ್ಕೊಳ್ಳೋಣ. ನೆಕ್ಸ್ಟು ನಾನು ಯಾವಾಗಾದ್ರೂ ಟ್ರೈ ಮಾಡಬೇಕು ಅಂತಂದರೆ ಸೇಮ್ ಫಾಲೋ ಮಾಡೋಣ ಅಂತ ಹೇಳಿ ಇದನ್ನು ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಅವ್ರು ಸ್ವಲ್ಪ ಕಸ್ತೂರಿ ಮೇಥಿ ಎಣ್ಣೆಗೆ ಹಾಕಿದ್ರು. ಅದಾಗಿದ್ಮೇಲಿಂದ ಒಂಚೂರು ಸಬ್ಸಿಗೆ ಸೊಪ್ಪು, ಇದು ಆಪ್ಷನಲ್ಲು, ಎಲ್ಲ ಟೈಮು ಏನು ಹಾಕಲ್ಲ, ಇವತ್ತು ಮಾತ್ರ. ಈಗ ಒಂಚೂರು ಅರಿಶಿನ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ. ಎಷ್ಟು ವಿಷಲಪ್ಪ ಇವಾಗ? ಅಂದರೆ ಇಲ್ಲಿ ಸಿಕ್ಕೋ ಮಟನ್ನು ನಮ್ಮದು ಇಂಡಿಯನ್ ಮಟನ್ಗಿಂತ ಬೇಗ ಬೆಂದೋಗ್ಬಿಡುತ್ತೆ. ಸೊ ಅದಕ್ಕೆ ಯೂಶ್ವಲಿ ನಾವೇನು ಮಾಡ್ತೀವಿ, 2 ವಿಷಲ್ ಕೂಗಿಸ್ತೀವಿ ಅಲ್ಲ. ಸೊ 2 ವಿಷಲ್ ಕೂಗಿಸಿದ್ರೆ ಸಾಕು. ಈಗ 2 ಸತಿ, ನೆಕ್ಸ್ಟ್ ಮಸಾಲೆ ಹಾಕಿದ್ಮೇಲೆ ಒಂದು ಸಲ. ಸೊ ಈಗ ಬರೀ ಹಾಗೇನೆ ಅರಿಶಿನ ಈರುಳ್ಳಿಗೆ 2 ಸಲ ಅಂತೆ ಮಸಾಲೆ ಹಾಕಿ ಅದಾಗಿದ್ಮೇಲಿಂದ ಮತ್ತೆ ಇನ್ನೊಂದು ಸಲ ಕೂಗಿಸ್ಕೋಬೇಕು. ಸೊ ಏನು ಸೀಕ್ರೆಟ್ ಚಿನಿಮ್ಮ ನಿಂದು ಕರಿ ಇಷ್ಟು ಚೆನ್ನಾಗಾಗುತ್ತಲ್ಲ ಯಾವಾಗ್ಲೂ? ಇಲ್ಲ, ಏನಾದ್ರು ಇರಲೇಬೇಕಲ್ವ, ಹೇಳು ಏನು ಸೀಕ್ರೆಟ್? ಅಷ್ಟು ಚೆನ್ನಾಗಿ ಮಟನ್ ಸಾಂಬಾರು ಹೆಂಗಾಗುತ್ತೆ? ಅಲ್ಲ, ನೀ ಹೇಳಬೇಕು. ಲಾಸ್ಟ್ ಟೈಮ್ ಮಮ್ಮಿ ಮಾಡಿದಾಗೂ ಅಷ್ಟೇ, ಸಾರಿ ಲಾಸ್ಟ್ ಟೈಮು ಮಮ್ಮಿ ಬಂದಾಗಿದ್ದನು ಮಾಡಿದ್ರು ಇವರು. ಆವಾಗಲೂ ಮಮ್ಮಿಗೂ ಅಷ್ಟೇ ತುಂಬ ಇಷ್ಟ ಆಗೋಯ್ತು ಅವರಿಗೆ ಮಟನ್ ಸಾಂಬಾರು ಮಾಡಿದ್ದಿವರು. ಸೊ ಸಿನಿಮಾ ಸಾಕಾಗ್ದಂದು ಜಾಸ್ತಿ ಆಯಿತಾ ಪೀಸು? ಸೊ ಇವಾಗ ನನಗೆ 9th ಮಂತ್ ನಡೀತಾ ಇದೆ. ಅವರಿಗೆ 1 ಟೈಮಿಗೆ ಸಾಂಬಾರು ಮಾಡಿ ಅಲ್ಲಲ್ಲೇ ಖಾಲಿ ಆಗಿಬಿಟ್ರೆ ಮತ್ತೆ ಅಡುಗೆ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಯೂಶ್ವಲಿ ಒಂದು 2 ಟೈಮಿಗೆ ಆಗಷ್ಟು ಮಾಡ್ಕೋತೀವಿ. ಸೊ ಇದು ಕುಕ್ಕರ್ನ ಇವಾಗ ಮುಚ್ಚಿಬಿಟ್ಟು 2 ವಿಷಲ್ ಆಗಿದ್ಮೇಲಿಂದ ನೆಕ್ಸ್ಟ್ ರೆಸಿಪಿನ ಕಂಟಿನ್ಯೂ ಮಾಡ್ತೀನಿ ನಾನು. ಯಾಕಂತಂದರೆ ಈಗ ಆಲ್ರೆಡಿ ಒಂದು 4 ನಿಮಿಷ ಆಗಿಬಿಟ್ಟಿದೆ. ಪೂರ್ತಿ ರೆಸಿಪಿ ತೋರಿಸೋ ತನಕ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ಹೆಂಗಾಗಿದೆ ಅಂದರೆ, ನಾವು ಅಸಿಸ್ಟೆಂಟು ಕುತ್ಕೊಂಡು ಯಾವ್ಯಾವ ಕಟ್ಟಿಂಗ್ ಜಾಬ್ಗಳೆಲ್ಲ ಇರುತ್ತೆ ಅದೆಲ್ಲ ನಾವೇ ಮಾಡೋದು. ಇನ್ನು ನಿಂತ್ಕೊಂಡು ಮೇನ್ ಶೆಫು ದರ್ಶನ್ ಅವರು, ಮಿಕ್ಕಿದ್ದೆಲ್ಲ ಅವರು. ಸೊ ಇವತ್ತು ಮಟನ್ ಸಾಂಬಾರಿಗೆ ಇದಕ್ಕೆ ಏನಪ್ಪ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲದನ್ನು ಎಡ್ಕೊಂಡು ಅದು ನೆಕ್ಸ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇವತ್ತು ಆ್ಯಕ್ಚುಲಿ ನಮಗೆ ಇದು ಸಿಕ್ಕಿಲ್ಲ, ಕೊಕೊನಟ್ ಸಿಕ್ಕಿಲ್ಲ. ಸಾಂಬಾರು ಹೆಂಗೆ ಬರುತ್ತೋ ಐಡಿಯಾ ಇಲ್ಲ ನನಗೆ. ಅಂದರೆ ಮಟನ್ ಸಾರಿಗೆ ಕಾಯಿ ಇಲ್ಲದೆ ಹೆಂಗೆ ಮಾಡೋದು
ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ, ನೋಡೋಣ ಹೆಂಗಾಗುತ್ತೆ ಅಂತ. ಅಂದರೆ ಇಲ್ಲಿ ಲಾಸ್ಟ್ ಟೈಮ್ ತೊಗೊಬಂದಿದ್ದು 2 ಕಾಯಿಗಳೂ ಅಂದರೆ ಹೋಲ್ ತೊಗೊಬಂದಿದ್ವಿ, ಅದು 2 ಸಲನೂ ಒಳಗಡೆ ಹೋಗ್ಬಿಟ್ಟಿತ್ತು. ನೆಕ್ಸ್ಟು ಇವಾಗ ನೆಕ್ಸ್ಟಿಂದ ಕಾಫ್ಲ್ಯಾಂಡಲ್ಲಿ ಸೊ ಈ ಫ್ರೋಝನ್ ಇದು ಸಿಗುತ್ತೆ, ಪೀಸ್ಗಳು ಸಿಗುತ್ತೆ, ಕೊಕೊನಟ್ ಪೀಸ್ಗಳು. ಅದೇ ಬೆಟರು ಆ್ಯಕ್ಚುಲಿ ಫ್ರೆಶ್ ಕೊಕೊನಟ್ಗಿಂತ. ಫ್ರೆಶ್ ಇನ್ನೂ ಚೆನ್ನಾಗಿರುತ್ತಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ 2 ಸತಿ ಫ್ರೆಶ್ ತೊಗೊಬಂದು ಹಾಳಾಗೋಯ್ತು. ಸೊ ನೋಡೋಣ ಏನಾಗುತ್ತೆ. 1-2 ಪೀಸು, ಸಣ್ಣದು 2 ಪೀಸ್ ಇರ್ಬೋದು ಅನ್ಸುತ್ತೆ ಅಷ್ಟೇ ಇವತ್ತು ಸಾಂಬಾರಿಗೆ. ಬಟ್ ಮಟನ್ ಜಾಸ್ತಿ ಇದೆ, ಆಲ್ಮೋಸ್ಟ್ 1 kg ಅಷ್ಟಿದೆ ಮಟನ್ನು. ಅದಕ್ಕೆ ಅದೇನು ಸಾಕಾಗಲ್ಲ 2 ಪೀಸು. ನೋಡೋಣ. ಸಿನಿಮಾ ನಾನು ಒಳ್ಳೆ ಅಸಿಸ್ಟೆಂಟಾ? ಗುಡ್ ಅಸಿಸ್ಟೆಂಟ್. ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊಡ್ತೀನ? ಸೂಪರ್. ಬಟ್ ಏನು ಪ್ರಾಬ್ಲಮ್ ಅಂತಂದರೆ ಎಲ್ಲದಕ್ಕೂ ಅವ್ರನ್ನ ತಂದು ಟೇಬಲ್ ಹತ್ರ ಕೊಡಿ ಅಂತ ಕೇಳ್ತಿರ್ತೀನಿ. ಯಾವುದೂ ಎದ್ದೇಳಲ್ಲ ಮೇಲಕ್ಕೆ. ತುಂಬಂದರೆ ಲೈಕ್ ಕೂತಿದ್ದು ಎದ್ದೇಳೋದೇ ಒಂಥರ ಹಿಂಸೆ ಅನಿಸುತ್ತೆ. ಎದ್ದು ಓಡಾಡ್ತಾ ಇದ್ರೆ ಓಕೆ, ಓಡಾಡ್ಕೊಂಡಂಗೆ ಇರ್ತೀನಿ. ಸ್ಪೆಷಲಿ ನನಗೆ ಇದು ರಿಯಲೈಸ್ ಆಗ್ತಾ ಇರೋದು ಇದು 9th ಮಂತಲ್ಲಿ. ಮುಂಚೆ ಪರವಾಗಿಲ್ಲ, ಅಷ್ಟೊಂದು ಅನಿಸ್ತಾ ಇರಲಿಲ್ಲ. 9th ಮಂತ್ ಶುರುವಾದಾಗಿಂದ ಸ್ವಲ್ಪ ಕೂತಿದ್ರೆ ಮೇಲೆ ಎದ್ದೇಳೋದೇ ದೊಡ್ಡ ಕೆಲಸ ಅಂತ ಅನಿಸುತ್ತೆ. ಪರವಾಗಿಲ್ಲ, ಕೂತೇ ಬಿಡೋಣ ಅಂತ. 1 more month to go. ಇದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕೊಂಡ್ಬಿಟ್ಟು ನಾನು ಆ್ಯಕ್ಚುಲಿ ನಿಮಗೆ ನಂದು ಹೊಟ್ಟೆ ಕಾಣ್ತಿದೆಯಲ್ಲ ಗೊತ್ತಿಲ್ಲ, ಬ್ಲ್ಯಾಕ್ ಆಲ್ವೇಸ್ ಹೈಡ್ಸ್ ಅಲ್ಲ. ಇವತ್ತು ನಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಹೋಗಿ ಬಂದು ನಾನು ಆ್ಯಕ್ಚುಲಿ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ. ತುಂಬ ಸುಸ್ತೋಗೋಯ್ತು. ಹೊರಗಡೆ ಸ್ನೋ ಇವತ್ತು. ಎಷ್ಟು ಸ್ನೋ ಆಗಿದೆ ಅಂದರೆ ಆರ್ಕನ್ನಲ್ಲಿ ಯಾವತ್ತೂ ಈ ಥರ ವಾರ್ನಿಂಗ್ ಬಂದಿರೋದು ಗೊತ್ತೇ ಇಲ್ಲ ನಮಗೆ. ಬಸ್ ಇಲ್ಲ, ಕಾರ್ಗಳು ಓಡಾಡಿರ್ತಿರ್ಲಿಲ್ಲ. ಹೊರಗೆ ಹೋಗಿ ಆ ಸ್ನೋ ಅಲ್ಲಿ ಆಲ್ಮೋಸ್ಟು ಮನೆಯಿಂದ 1.5 ಕಿಲೋಮೀಟರ್ ಇದೆ. ಸೊ ಆಲ್ಮೋಸ್ಟ್ 3 ಕಿಲೋಮೀಟರ್ ಆದಂಗಾಯಿತು. ನಾರ್ಮಲ್ 3 ಕಿಲೋಮೀಟರ್ ವಾಕ್ ಮಾಡಲಿಕ್ಕೂ ಸ್ನೋವಲ್ಲಿ 3 ಕಿಲೋಮೀಟರ್ ವಾಕ್ ಮಾಡಲಿಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಲ್ಲ. ಸೊ ಸುಸ್ತಾಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ರೆಸಿಪಿನ ಕಂಟಿನ್ಯೂ ಮಾಡೋಣ. ಹರಟೆ ಹೊಡೆದು ಸಾಕು. ಸೊ ಫಸ್ಟು ಅರಿಶಿನ ಈರುಳ್ಳಿ ಬೇಯಿಸ್ಕೊಂಡು ಆಗಿದ್ಮೇಲಿಂದ ಗ್ರೀನ್ ಮಸಾಲ ಅಂತ ಅಂದ್ಬಿಟ್ಟು ದರ್ಶನ ಇದಕ್ಕೆ, ಮತ್ತು ಈರುಳ್ಳಿ, ಅದಕ್ಕೆ ಏನೇನಪ್ಪ ಹಾಕಿದೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, 3 ಅಲ್ಲ, ಇಲ್ಲ ಅರಿಶಿನ ಅಲ್ಲಲ್ಲ, ಬೆಳ್ಳುಳ್ಳಿ ಮತ್ತು ಜಿಂಜರ್, ಸೊ ಶುಂಠಿ, ಬೆಳ್ಳುಳ್ಳಿ. ಸೊ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಇದಿಷ್ಟು ಹಾಕಿ ಗ್ರೀನ್ ಮಸಾಲ ಹಾಕಿದ್ದಾರೆ. ಸೊ ಇವತ್ತು ನನಗೆ ಸ್ವಲ್ಪ ಇದು ತಿನ್ನಬೇಕು ಅಂತ, ಕೈಮಾ ಉಂಡೆನೂ ತಿನ್ನಬೇಕು ಅಂತ ಅನಿಸಿತ್ತು ಅಂತ ಹೇಳಿ ಸಪ್ರೇಟಾಗಿ ಕೈಮಾ ಉಂಡೆ ಕಲಿಸಿಟ್ಕೊಂಡಿದ್ದೀನಿ. ಇದಾಗಿದ್ಮೇಲೆ ವಡೆ ಮಾಡ್ಕೊಳ್ಳೋಣ, ಜಾಸ್ತಿ ಇದಕ್ಕೆ ಹಾಕ್ಬೇಡ. ಒಂದು 5 ಹಾಕ್ತೀನಿ ಅಷ್ಟೇ. ಸೊ ಇನ್ನೊಂದು ರೆಡ್ ಮಸಾಲೆ ಅಂತ ಹಾಕ್ತಾರೆ, ಅದಕ್ಕೆ ಅವರು ಟೊಮೊಟೊ, ಕಾಯಿ, ಕಡಲೆ ಮತ್ತೆ ಇನ್ನೇನಪ್ಪ ಹಾಕ್ತೀವಿ ಅದಕ್ಕೆ? ಈಗ ಹಾಕ್ತೀನಿ, ರೆಡಿ ಆಗ್ತಾ ಇದೆ. ಕಾಯಿ, ಕಡಲೆ ಮತ್ತೆ ಇನ್ನೇನು ನೆಕ್ಸ್ಟ್ ಎಲ್ಲ ಪೌಡರು, ರೆಡ್ ಪೌಡರ್ಸ್. ಸೊ ನಾನು ಆ್ಯಕ್ಚುಲಿ ಇಂಡಿಯಾಯಿಂದ ಇದ್ರದ್ದು ಮಸಾಲೆ ಪೌಡರ್ ತೊಗೊಂಬಂದಿದ್ದೀನಿ. ಅದು ಮನೇಲೆ ಮಾಡಿರೋದು, ನಾನ್ ವೆಜ್ ಇದಕ್ಕೆ ಅಂತ ಹೇಳಿ, ಮಟನಿಗೆ ಅಂತ ಹೇಳಿ, ಚಿಕನ್ ಮತ್ತು ಮಟನ್ ಸಾಂಬಾರಿಗೆ ಅಂತ ಹೇಳಿ. ಸೊ ಆ ಪುಡಿ ಹಾಕ್ತಾರೆ, ಅದು ಹಾಕಿ ಮಾಡಿದರೆ ಮಟನ್ ಸಾಂಬಾರು ರೆಡಿ. ಸೊ ಇದು ಕೈಮಾ ಹಾಗೆ ಸಪ್ರೇಟಾಗಿ ಕೈಮಾ ವಡೆ ಮಾಡ್ಕೊಳ್ಳೋಣ. ಎಸ್, ಓಕೆ, ಸಾಕು ನಂಗೆ. ಹಂಗಿದ್ರೆ ಅದಷ್ಟು ಉಂಡೆ ಹಾಕಿದ್ದೀನಿ. ಲುಕ್ಸ್ ಡಿಲಿಷಿಯಸ್. ಇನ್ನೂ ಬೇಕಾದ್ರೆ ಹಾಕು. ಎಷ್ಟು ಹಾಕಿದೆ? ಇಲ್ಲ ಸಾಕು, 6 ಹಾಕಿದ್ದೀನಿ. ಓಕೆ. ಇತ್ತು ಬೇಯಿಸ್ಕೊಡ್ಲ ಈಗಲೇ, ಆಮೇಲೆ ಬೇಯಿಸ್ಲಾ? ಸೊ ಇಲ್ಲಿ ಮಟನ್ ಸಾರು ಮತ್ತು ಕೈಮಾ ಉಂಡೆ ರೆಡಿ ಇದೆ. ಅದ್ರ ಜೊತೆಗೆ ಇದು ಟರ್ಕಿಶ್ ಬ್ರೆಡ್ಡು. ಈ ಕಾಂಬಿನೇಷನ್ ಅಂತೂ ಒಂದ್ಸಲ ಟ್ರೈ ಮಾಡಿ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನೇ ನಾನು ಬಾಯಿಸ್ಕೊಂಡು ಇವಾಗ ಮತ್ತೆ ಮಟನ್ ಸಾರು ಬೇಕು ಅದೇ ಬ್ರೆಡ್ ಜೊತೆಗೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಇದನ್ನು ಆ್ಯಕ್ಚುಲಿ ಸ್ವಲ್ಪ ಇದರಲ್ಲಿ ಏನದು ಬೆಣ್ಣೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ಟೇಸ್ಟ್ ಮಾಡೋ ಟೈಮು. ಸೊ ಬ್ರೆಡ್ಡಿಗೆ ಫಸ್ಟು ಚೆನ್ನಾಗಿ ಸ್ವಲ್ಪ ಸಾಂಬಾರನ್ನ ಹಚ್ಕೊಂಡು ಅದಕ್ಕೆ ಒಳಗಡೆ ನಂದು ಕೈಮಾ ಉಂಡೆ ಹಾಕ್ಕೊಂಡು ಟ್ರೈ ಮಾಡೋಣ. ಪ್ರತಿ ಸಲ ಈ ಸಾಂಬಾರು ಸ್ವಲ್ಪ ಗಟ್ಟಿ ಆಗ್ತಿತ್ತು ಕಾಯಿದ್ರಿಂದ, ಇವತ್ತು ಸ್ವಲ್ಪ ತೆಳ್ಳಗಾಗಿದೆ. ತುಂಬ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ಸಿನಿಮಾ ಥ್ಯಾಂಕ್ ಯು. ಇವಾಗ ಪೀಸ್ ಜೊತೆ ಟ್ರೈ ಮಾಡ್ತೀನಿ ಒಂಚೂರು. ಕುಕ್ಕರಲ್ಲಿ ಆ್ಯಕ್ಚುಲಿ 3 ವಿಷಲ್ ಕೂಗಿಸ್ಬಿಟ್ಟಿದ್ರು ಅವರು ಮಟನ್ನು.
ಗ್ರೀನ್ ಮಸಾಲೆ ಜೊತೆಗೆ ಬೆಂದೋಗ್ಬಿಟ್ಟಿದೆ. ಮಟನ್ ಕರ್ಕೋಗ್ತಿದೆ ಬಾಯಲ್ಲಿ, ಅಂದರೆ ಚೂ ಮಾಡಬೇಕು ಅಂತಲೇ ಇಲ್ಲ. ಕೈಮಾ ಉಂಡೆಗೂ ಮಟನ್ಗೂ ಡಿಫ್ರೆನ್ಸ್ ಅನಿಸ್ತಿಲ್ಲ, ಸ್ವಲ್ಪ ಮಸಾಲೆ ಇದೆ ಇದರಲ್ಲಿ ಅಷ್ಟೇ. ಚೆನ್ನಾಗಿ ಬೆಂದೋಗಿದೆ, ಸೂಪರಾಗಿದೆ. ಥ್ಯಾಂಕ್ ಯು ಚಿನ್ನಿಮಾ. ಬಾಯ್.